ಇಲ್ಲಿ ಚನ್ನಪಟ್ಟಣಕ್ಕೆ ಇಳಿದು ಗೌಡಗೆರೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ಬಸ್ ಸ್ಟ್ಯಾಂಡಲ್ಲಿ ಗೌಡಗೆರೆ ಬಸ್ಸು ಸಿಗ್ತಾವೆ. ಗೌಡಗೆರೆ ಚಾಮುಂಡಿ ಅಮ್ಮ ತಾಯಿಯ ದರ್ಶನ ಮಾಡೋಕ್ಕೆ ಹೋಗುವ ಸ್ನೇಹಿತರೆ, ಎಲ್ಲರೂ ಬನ್ನಿ. ಅಮ್ಮ ತಾಯಿ ಚಾಮುಂಡಿ ಗೌಡಗೆರೆ ಚಾಮುಂಡಿ ದೇವಿಯ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಬನ್ನಿ. ಅಮ್ಮ ತಾಯಿಯ ಬಹಳಷ್ಟು ಗೌಡಗೆರೆ ಬಸ್ಸಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತಾವು ಎಲ್ಲರೂ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ, ಲೈವಿಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ. ಪ್ಲೀಸ್ ಈ ನನ್ನ ತಾಯಿಯ ಚಾಮುಂಡಿ ದೇವಿಗೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಬಸ್ ಇಳ್ಕೊಂಡು ಹೀಗೆ ನಡ್ಕೊಂಡು ಹೋಗಿ ದೇವಿಯ ಎದುರುಗಡೆ ಬಂದೆ ನೋಡಿ. ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ದರ್ಶನ ಮಾಡುವ ತನಕ ನಾನು ಮಾತಾಡುವುದಿಲ್ಲ ನೋಡಿ. ಬನ್ನಿ, ಎಲ್ಲರೂ ಲೈನಿಗೆ ನಿಂತಿದ್ದೆವು. ಜಿನ್ನು ಮೈಸೂರಲ್ಲಿ ಬಂಗಗಂತೆ ಯಾರೋ ವೇಟ್ ಮಾಡ್ತಿದ್ರಲ್ಲಿ ದೇವಸ್ಥಾನದ ಎಡಪಾಗ ವೇಟ್ ಮಾಡ್ತಾ ಇದ್ದಾರೆ. ಜಿನ್ನು ಮೈಸೂರು ಇಲ್ಲಿ ಬನ್ನಿ. ಉಷಾ ಪ್ರದೀಪ್ ಬನ್ನಿ. ಆಂಟಿ ಕುಟುಂಬ ಕ್ಷೇತ್ರದ ಅನುರಾಧ ಮತ್ತೆ ಕುಟುಂಬ. ಬರ್ಬೇಕಾದ್ರೆ ಬೀಗ ಹಾಕೋದು, ಬಳೆ ಕಟ್ಟೋದು, ದಾರ ಕಟ್ಟೋದು, ಚಿನ್ನ ಹಾಕೋದು ಯಾರು ಮಾಡಬಾರ್ದು. ನಾವು ಕೂಡ ಪದ್ಧತಿ ಎಲ್ಲ ಅಮ್ಮ ದರ್ಶನ ಕೊಡೋದು. ಹಲೋ, ಹಾಯ್ ಫ್ರೆಂಡ್ಸ್. ನಾನು ಯಾಕೋ ಮನಸ್ಸಿನಲ್ಲಿ ನಮ್ಮ ಗೌಡಗೆರೆ ಚಾಮುಂಡಿ ದೇವಿಯ ದರ್ಶನಕ್ಕೆ ಹೋಗ್ಬೇಕಂತೇಳಿ ಭಾಳಷ್ಟು ಸಾರಿ ಅಂದ್ಕೊಂಡಿದ್ದೆ. ಈಗ ನಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ. ನಾವೆಲ್ಲರೂ ವಿಡಿಯೋನು ಪೂರ್ತಿ ನೋಡಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋನು ಪೂರ್ತಿ ನೋಡಿ. ಅಮ್ಮ ತಾಯಿ ದರ್ಶನ ಆಗಿರುವಂಥವ್ರು ಬೇರೆ ಅವಕಾಶ ಮಾಡಿಕೊಡಿ. ದರ್ಶನ ಆಗಿರುವಂಥವ್ರು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ನಿತ್ಯ ನಿರಂತರವಾಗಿ ಅನ್ನದಾಸೋಹದಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ. ತಮ್ಮ ಒಡವೆ ವಸ್ತುಗಳು, ಮೊಬೈಲ್ಗಳು, ಬಸ್ಗಳು, ಆಧಾರ್ ಕಾರ್ಡು, ಶಿಕ್ಷಣ ಮಕ್ಕಳ ಬಗ್ಗೆ ಹೆಚ್ಚಿಗೆ ಜವಾಬ್ದಾರಿ ನೋಡ್ಕೊಳ್ಳಿ. ಕ್ಷೇತ್ರಕ್ಕೆ ದಿನೇ ದಿನೇ ಭಕ್ತಿ ಸಾಗರ ಬರ್ತಾ ಇದೆ. ಅದಕ್ಕೋಸ್ಕರ ಹಂತವಾಗಿ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದು ಜೊತೆಗೆ ಭಕ್ತಾದಿಗಳು ತೊಂದರೆ ಆಗ್ತದೆ ಅಂತೇಳಿ ಸರದಿ ಸಾಲನ್ನ ಲೇನ್ ಜಾಸ್ತಿ ಮಾಡುವಂಥದ್ದು. ಯಾವುದೇ ಅನ್ಯತಮಾನ ವಾಸಬಾರ್ದು. ಭಕ್ತಾದಿಗಳ ಸಹಕರಿಸಬೇಕು. ವಿಶೇಷ ಚೇತನರು, 70 ವರ್ಷ ಮೇಲ್ಪಟ್ಟ ವಯೋವೃದ್ಧರು, ಗರ್ಭಿಣಿ ಸ್ತ್ರೀಯರು, 1 ವರ್ಷದೊಳಗಿನ ಚಿಕ್ಕ ಭಕ್ತಾದಿಗಳಿಗೆ ಶ್ರೀ ದರ್ಶನ ಆಗ್ತಾ ಇದೆ. ಅಂಥ ದೇವಸ್ಥಾನ ಹಿಂಭಾಗದಲ್ಲಿ ಬಂದು ದರ್ಶನಕ್ಕೆ ಹೋಗೋಣ.
ಇಲ್ಲಿ ಚಾಮುಂಡಿ ಎದುರಿಗೆ ಕೂತಿದ್ದೀನಿ ಚಾಮುಂಡಿ ಅಮ್ಮ ಇಲ್ಲಿ ಬಂದ್ರೆ ಎದುರಿಗೆ ಇರ್ತೀನಿ ಅಂತೇಳಿ ಸ್ಟೇಟ್ ಕೇಳ್ತಿಲ್ವ ಇಲ್ಲಿ ಅಲ್ಲಿ ಪ್ರಶಾಂತ್ ಬಂದಿದ್ದಾನೆ ಒಳಗೆ ಪ್ರಶಾಂತ್ ಬಂದಿದ್ದಾನೆ ಊಟಕ್ಕೆ ಹೋಗಿದ್ದಾನೆ. ಬೆಟ್ಟದಿಂದಾಗ ದಾಸೋಹವನಿಂದ ಕ್ಷೇತ್ರದಲ್ಲಿ ದಿನದ 24 ಗಂಟೆಗೂ ಕೂಡ ಯಾವುದೇ ನಿಗದಿತ ಸಮಯ ಇದ್ದರೆ ಅನ್ನ ಪ್ರಸಾದ ವ್ಯವಸ್ಥೆ ಇರ್ತದೆ. ಕ್ಷೇತ್ರಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳು ಕೂಡ ಅನ್ನ ಪ್ರಸಾದ ಸ್ವೀಕರಿಸಿಕೊಂಡು ಹೋಗಬೇಕು. ವಿಶೇಷ ಅತಿಥಿಗಳಿಗೆ 70 ವರ್ಷ ಮೇಲ್ಪಟ್ಟ ವಯಸ್ಸರು, ಗರ್ಭಿಣಿ ಸ್ತ್ರೀಯರು 1 ವರ್ಷದೊಳಗಿನ ಹಾಯ್ ಫ್ರೆಂಡ್ಸ್, ನಾನು ಹೀಗೆ ಹೋಗ್ತಾ ಇದ್ದೀನಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ತಾಯಿಯ ದೇವಿಯ ದರ್ಶನ ಆದ ತಕ್ಷಣವೇ ನನಗೆ ಮನಸ್ಸಿಗೆ ಪೂರ್ತಿ ಭಾರ ಕಡಿಮೆ ಆಗಿಬಿಟ್ಟು ಪೂರ್ತಿ ಭಾರ ಕಡಿಮೆ ಆಯಿತು. ನನ್ನ ಜನ್ಮದಲ್ಲೇ ನಾನು ಇಂಥ ದೇವಿಯ ದರ್ಶನ ಮಾಡಿದ್ದಿಲ್ಲ. ಒಳ್ಳೆ ಚೆನ್ನಾಗಿ ದೇವಿಯ ದರ್ಶನ ಆಯಿತು. ಬಸ್ನಲ್ಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಮಕ್ಕಳು ಬಂದಿದ್ದರು. ಬಸ್ ಸ್ಟ್ಯಾಂಡಿಗೆ ಬಂದೆ. ಈಗ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಖುಷಿಯಿಂದ ತಿರುಗಾಡ್ತಾ ಇದ್ದೀನಿ. ಎಷ್ಟು ಮನಸ್ಸಿಗೆ ಶಾಂತಿ. ಓಂ ಚಾಮುಂಡೇಯ ನಮಃ, ಓಂ ಚಾಮುಂಡೇಯ ನಮಃ. ದೇವಿ ನಮಸ್ತುತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.